ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹಿಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕ್ಕಂತೀನಿ, ಸಂಡೇ. ಸೊ ಈಗ ಸಂಡೇ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಕ್ಕಂತೀನಿ ನೋಡ್ರಿ. ಅರ್ವಿನ್ ಸ್ಕೂಲ್ ಅಂತೂ ರಜಾ ಐತಿ, ಹೊರಗೆ ಆಟ ಆಡೋಕ್ಕಂತೀನಿ. ಸಂಡೇ ಏನು ಬ್ರೇಕ್ಫಾಸ್ಟ್ ಮಾಡೋಕ್ಕಂತೀನಿ ಅಂತಂದ್ರೆ ಪಡ್ಡು ಮಾಡಲು ಇದು ದೋಸೆ ಮಾಡಲು ಅಂತೀನಿ. ಅಡುಗೆ ಮಾಡೋದು ಪಡ್ಡು ದೋಸೆ ಎಲ್ಲ ಮಾಡಿ ಎಷ್ಟು ದಿನಗಳಾಯ್ತು ಮಾಡೇಲ್ಲ. ಒಂದು ಹತ್ರ ನನಗೆ ನೆನಪಿಲ್ಲ ಚಂದಾಗಿ ಹೇಳ್ಬೇಕಂದ್ರೆ ಯಾವಾಗ ಮಾಡೀನಿ ಅಂತೇಳಿ. ಸೊ ಪಡ್ಡೆ ಮಾಡಬೇಕು ಅಂತ ಅನ್ಸಕ್ಕಲ್ಲ. ಹಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಉಬ್ಬೇಕು ಅಂದ್ರೆ ಪಡ್ಡಿಗೆ ಸ್ವಲ್ಪ ಹಿಟ್ಟು ಚೆನ್ನಾಗಿ ಉಬ್ಬಿದ್ರೆ ಪಡ್ಡು ಚೆನ್ನಾಗಿ ಬರ್ತಾವೆ. ಪಡ್ಡಿಗೆ ಈಗ ಚಟ್ನಿ ಮಾಡ್ಕೊಳಕ್ಕಂತಂದು ಕೊಬ್ಬರಿನ ತುರ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳಕ್ಕಂತೀನಿ. ಎಷ್ಟು ದಿನ ಆಯಿತು ಬ್ಲಾಗ್ ಅನ್ವಿತನ ಹಾಸ್ಟೆಲ್ ಕಳಿಸಿ ಬಂದಿಂದ ಒಂದು ನಾಗರ ಪಂಚಮಿ ದಿನ ಬ್ಲಾಗ್ ಮಾಡೋದಕ್ಕೆ ಡೈಲಿ ಬ್ಲಾಗ್. ಸೊ ಇವತ್ತು ಮಾಡೋಕ್ಕಂತೀನಿ ನಾನು. ಕೊಬ್ಬರಿ ಚೆಂದಾಗಿ ಹುರ್ಕೊಂಡು ಚಟ್ನಿ ಮಾಡ್ಕೊತೀನಿ. ಚಟ್ನಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಳಕ್ಕಂದಿದ್ದೆ, ಅಷ್ಟರೊಳಗೆ ಫೋನ್ ಬಂತು. ಸೊ ನಾನು ನೋಡಿರೋ ಮೊದಲು ಸಂಡೇ ದಿನ ಲೇಟಾಗಿ ಎದ್ದಿರ್ತೀನಿ. ಇಂಥ ಟೈಮ್ನಾಗ ಮತ್ತು ಫೋನಿಗಿನ್ನೂ ಬಂದು ಅಂದರೆ ಮತ್ತೆ ಲೇಟ್ ಆಗುತ್ತಾ ನಾಷ್ಟ ಗಿಷ್ಟ ಎಲ್ಲ ಮಾಡೋಕೆ ಅಂತಂದು ನಾನು ಡೈರೆಕ್ಟ್ ಸೀದಾ ಕಿಚನ್ಗೆ ಬಂದು ನಾಷ್ಟ ಮಾಡೋಕ್ಕೆ ಬಂದಿರ್ತೀನಿ. ಮೊದಲು ನಾಷ್ಟ ಗಿಷ್ಟ ಮಾಡ್ಕೊಂಡು ಇಕ್ಕಟ್ಟು ಉಳಿದಿದ್ದ ಕೆಲಸಗಳನ್ನ ಏನಿರ್ತಾವಲ್ಲ ಅವನ್ನೆಲ್ಲ ಮಾಡ್ಕೊತ ಕುಂತ್ರಾತು ಅಂತೇಳಿ. ಸೊ ಇನ್ನೇನು ಸ್ಟಾರ್ಟ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ತೆಂಗಿನಕಾಯಿ ಹೊಡ್ಕೊಂಡು ಕೊಬ್ಬರಿ ತುರ್ಕೊಂಡು ಕೊಬ್ಬರಿನ ಹುರ್ಕೊಂಡು ಇನ್ನೇನು ಅದಕ್ಕೇನು ಮಸಾಲೆ ಎಲ್ಲ ಇರುತ್ತಲ್ಲ ಸೊ ಅದನ್ನೆಲ್ಲ ಹಾಕಿ ಮಿಕ್ಸಿ ಮಾಡಬೇಕು ಅನ್ನೋಷ್ಟೊತ್ತಿಗೆ ಸೊ ತಂಗಿ ಫೋನ್ ಮಾಡ್ಯಾಳ. ಆಕಿನ ಜೊತೆ ಮಾತಾಡ್ಕೊತ ಹಂಗೆ ನೋಡ್ರಿ ಚಟ್ನಿ ಮಾಡ್ಕೊಳಕ್ಕೆಲ್ಲ ರೆಡಿ ಮಾಡ್ಕೊಳಕ್ಕಂತೀನಿ. ಭಾಳ ದಿನ ಆಗಿತ್ತು ತಂಗಿ ಜೊತೆ ಮಾತಾಡಿ. ಸೊ ಯಾವಾಗಂತಂದ್ರೆ ಅನ್ವಿತನ ಹಾಸ್ಟೆಲ್ಗೇನು ಹೋಗಿದ್ನಿಲ್ಲ. ಸೊ ಇನ್ನೇನು ನಾವು ಬೆಳಗಾವಿ ಕಡೆ ಬರಬೇಕು. ಸೊ ಆ ಟೈಮಲ್ಲಿ ಲಾಸ್ಟ್ ಮೂಮೆಂಟ್ನಾಗ ಹಚ್ಕೊಟ್ಟಿದ್ದೆ ಅನ್ವಿತಾಗ ಮಾತಾಡೋಳಕ ಅಂತಂದು. ಸೊ ನಾನು ಅವಾಗ ಅವಸರಲ್ಲೇ ಮಾತಾಡಿದ್ದು ನೋಡ್ರಿ, ವಿಡಿಯೋ ಕಾಲ್ ಮಾಡಿಕೊಟ್ಟಿದ್ದೆ ಚಿನ್ನಿನ ನೋಡೋಳಕ ಅಂತಂದು. ಸೊ ಅವತ್ತು ಫೋನ್ ಮಾಡ್ದಕ್ಕೆ ಸೊ ಅವಳು ಮಾಡೇ ಇರಲಿಲ್ಲ. ಸೊ ಇವತ್ತು ತಂಗಿನ ಫೋನ್ ಮಾಡಿ ಯಾಕೆ ಅಕ್ಕ ಮಾಡಿಲ್ಲಲ್ಲ ಫೋನು, ಏನು ಮಾಡಕತ್ತಿ ಅಂತೇಳಿ ಫೋನ್ ಹಚ್ಚಾಳ. ಚಟ್ನಿ ಮಾಡ್ಕೊತ ಆಕಿನ ಜೊತೆ ಮಾತಾಡಕತ್ತೀನಿ. ಆಕಿನ ಜೊತೆ ಮಾತಾಡೀನಿ ಇನ್ನು ಭಾಳ ಥರ ಆಗಿರಲಿಲ್ಲ. ಒಂದು 5-10 ನಿಮಿಷಕ್ಕೆ ಮತ್ತು ನಮ್ಮ ಫ್ರೆಂಡ್ ಫೋನ್ ಮಾಡಿಲ್ಲ ನೋಡ್ರಿ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತೇಳಿ. ಇವತ್ತು ಅಂಕರ ಫ್ರೆಂಡ್ಶಿಪ್ ಡೇ ಅನ್ನೋದು ನನಗೆ ಗೊತ್ತನೇ ಇದ್ದಿದ್ದಿಲ್ಲ. ಆನ್ಲೈನ್ಗಂತೂ ಹೋಗೇ ಇರಲಿಲ್ಲ. ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ನಾನು ಆನ್ಲೈನ್ಗೆ ಹೋಗಿರ್ತೀನಿ. ಉಳ್ಕೆದು ಹಿಂಗೆ ಬ್ಲಾಗಿಗೆಲ್ಲ ಮಾಡ್ಕೊತೀನಿ. ಬಟ್ ಗೊತ್ತಿರಲಿಲ್ಲ. ಆಕೆಲ್ಲ ಫೋನ್ ಮಾಡಿಂದ ಆಗ ಗೊತ್ತಾಯ್ತು ಇವತ್ತು ಫ್ರೆಂಡ್ಶಿಪ್ ಡೇನಾ ಅಂತೇಳಿ. ಆ್ಯಂಡ್ ನೀವು ನೋಡ್ತಿರೋವಂಥ ವ್ಯೂವರ್ಸ್ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಬಿಲೇಟೆಡ್ ಅಂತಂದು ಹೇಳ್ತೀನಿ. ಲೇಟಾಗಿ ನಿಮ್ಮೆಲ್ಲರಿಗೂ ವಿಶ್ವಾಸನ ತಿಳ್ಸಕ್ಕಂತೀನಿ. ಸೊ ಎಸ್ ನೋಡ್ರಿ ಫ್ರೆಂಡ್ಸ್, ಈಗ ಚಟ್ನಿ ರುಬ್ಕೊಂಡು ಬಂದೆ ನಿಮ್ಮಾಗ. ಈಗ ಬೆಳ್ಳುಳ್ಳಿ ಹಾಕಬೇಕು. ಈಗ ಒಗ್ಗರಣೆ ಕೊಡ್ಬೇಕು ನೋಡ್ರಿ. ಎಣ್ಣೆ ಕಾಯ್ಕಿಟ್ಟೇನೆ. ಅರವಿಂದ್ ಓನ ನೋಡಿ ನೀನು ಹೊರ ಕುಡ್ದೇನೆ. ಏನು ಮಾಡ್ಯಾನ, ಏನು ಮಾಡಂದಿದ್ದೆ? ಯಾಕೆ ನೀರು ಕುಡ್ದೇನೆ ಇಲ್ಲ? ತಲೆ ಮ್ಯಾಗ ಏನಿದ್ದು? ಮಣ್ಣು ಏನದ? ಮಣ್ಣಲ್ಲ ಗಮ್ ಹಾಕ್ಯಾನ. ಗಮ್ ಹಾಕ್ಯಾನ ಸ್ಕೂಲ್ನಾಗ? ಮಮ್ಮಿ ಹೇಳಿದ್ರು ಸುಮ್ಮನೆ ಕುಂತಾರ. ನೀರು ಕುಡ್ದೇನಿಲ್ಲ ಎದ್ದು? ಇಲ್ಲ ಹೇಳ್ಬೇಕಲ್ಲ, ಗೊತ್ತಾಗಲ್ಲ. ದಿನ ಹೇಳ್ಸ್ಕೊಬಾರ್ದಂಗೆ. ನೀರು ಕುಡಿ ಒಂದು ಗ್ಲಾಸ್ ಫಸ್ಟ್. ಸ್ನಾನ ಮಾಡಲ್ರಿ? ಪಡ್ಡು ಮಾಡ್ತೀನಿ, ಅಷ್ಟು ಮಾಡ್ತೀನಿ. ಪಡ್ಡು ಮಾಡ್ತೀನಿ, ಪಡ್ಡು ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಪಡ್ಡು ಬ್ಯಾಡ ಅಂದಿ ಮತ್ತು ನನ್ನ ಫೇವ್ರೇಟ್ ಅಂತಿ. ಏನು ಅಡ್ರು ಇನ್ನ ಮತ್ತೆ ಚಲೋ ನೀನು. ಹಾಂ ಅದ್ರಾಗ ಯಾಕೆ ವಿಡಿಯೋ ಮಾಡ್ತಿ? ಇಲ್ಲಿ ಮಾಡಕತ್ತೀನಿ, ಇಲ್ಲಿ ನೋಡಿಲ್ಲ ಕುಡು. ಬರೀ ಇಂಥವ ನೀವು ಕೆಲಸ.
ಚಟ್ನಿ ಒಗ್ಗರಣೆ ಹಾಕಿದ್ರೆ ಇಷ್ಟ ಹಾಕೋದು ಸಾಸಿವೆ ಕರ್ಬೇವು ಸೊಪ್ಪು ಬೆಳ್ಳುಳ್ಳಿ ಇಷ್ಟ ಹಾಕ್ತೀನಿ ಇಷ್ಟ. ಸೊ ನೋಡ್ರಿ ಇರುವಿ ಹೆಂಗೆ ತತ್ತಿಟ್ಟ ನೋಡ್ರಿ ಎಷ್ಟು ದಿನ ಆಯಿತು ಪಡ್ಡು ದೋಸೆ ಏನೂ ಮಾಡೇ ಇಲ್ಲ, ಅಲ್ಲೇ ಇಟ್ಟಿವಲ್ಲ ಹಿಟ್ಟಲ್ಲಿ ಕೆಳಗೆ ಮಟ್ಟ ಕಲ್ ಮ್ಯಾಗೂ ಎಷ್ಟದ ಇರುವಿ ನೋಡ್ತಿರ್ಬೋದು. ಈಗ ತೆಗಿಯೋಕ್ಕೂ ಬೇಜಾರಾಗತ್ತೈತೆ ನಮ್ಗೆ. ಏನು ಮಾಡಲಿ ಈಗ ಪಡ್ಡು ಮಾಡಬೇಕು, ಏನು ಮಾಡೋದು ತಿಳಿಯವಲ್ದು. ಈಗ ತೊಳ್ಕೊಬೇಕಂತೀನಿ, ಈಗ ತೊಳ್ಯಾಕೆ ಮನ್ಸ ಬರವಲ್ದು. ಈಗ ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸೋದ ನೋಡ್ರಿ ಹೆಂಗೆ ತತ್ತಿಟ್ಟ. ಸೊ ಇವೇನದಾವಲ್ಲ ಫ್ರೆಂಡ್ಸ್ ಬ್ಲ್ಯಾಕ್ ಕಲರ್ ಇರುವೆ. ಸೊ ಈ ರೀತಿ ಮನ್ಯಾಗ ತತ್ತಿ ಇಟ್ರೆ ಲಕ್ಷ್ಮಿ ಸಂಕೇತ ಅಂತಂದು ಹೇಳ್ತಾರೆ. ಇದು ಎಷ್ಟು ಮಟ್ಟಿಗೆ ನಿಜನೋ ನನಗಂತೂ ಗೊತ್ತಿಲ್ಲ. ಸೊ ನಿಮ್ಗೆ ಗೊತ್ತಿತ್ತಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಹೇಳಿದ್ದನ್ನ ಕೇಳೀನಿ, ಬಟ್ ಇದು ಕರೆ ಐತೆ ಸುಳ್ಳು ಐತೆ ನನಗೂ ಅಷ್ಟು ಗೊತ್ತಿಲ್ಲ ಫ್ರೆಂಡ್ಸ್. ಏನು ಮಾಡೋದು, ಈಗ ಪಟ್ಟು ಮಾಡಬೇಕು, ತೊಳೆದು ಬಿಡ್ತೀನಿ. ಇದಕ್ಕೇನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಈ ರೀತಿ ಇಟ್ಟಾಗ ಇದಕ್ಕೇನು ಮಾಡ್ಬೇಕಂತನೂ ಗೊತ್ತಿಲ್ಲ ನನಗೆ. ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಏನು ಮಾಡಬೇಕು ಹಿಂಗತ್ತೆ ಯಾವಾಗ ಅಂತೇಳಿ. ಈಗ ನೋಡಿ ಕೊಬ್ಬರಿ ಚಟ್ನಿ ರೆಡಿ ಆಯಿತು ಪಡ್ಡು ಜೋಡಿ. ಈಗ ಪಡ್ಡು ಮಾಡ್ತೀನಿ. ಹಿಟ್ಟು ಉಬ್ಬೈತಿ ಚೆನ್ನಾಗಿ. ಸೊ ನೋಡ್ತಾ ಇರ್ಬೋದು. ನೋಡಿರಿ ಚೆನ್ನಾಗಿ ಬ್ಯಾಟರ್ ರೆಡಿ ಆಗೈತಿ. ಈಗ ಹಂಚ್ಕಾಯಿ ಹಾಕಿಟ್ಟು ಪಡ್ಡು ಹಾಕ್ತೀನಿ. ಈಗ ನೋಡ್ರಿ ತಲೆ ತೊಳ್ಕೊಂಡು ಫಸ್ಟ್ ಒಂದೆರಡು ಸೆಟ್ ಚಲೋ ಬರೋಂಗಿಲ್ಲ, ಆ ನಂತರ ಚಲೋ ಬರ್ತಾವೆ. ಬಾಜು ಬಾಜು ಯಾಕೆ ಹಾಕ್ತಿ, ಆಮೇಲೆ ನಡ್ಕಿನೂ ಯಾಕೆ ಹಾಕ್ತಿ? ನಡಕ್ಕೆ ಜಲ್ದಿ ಬೆಂದು ಬಿಡ್ತಾವೆ, ಹೊತ್ತಾವ, ಅದಕ್ಕೆ ನಡಕ್ಕೆ ಹಿಕ್ಕಟ್ಟು ಹಾಕ್ತೀನಿ. ಒಂದು ನಿಮಿಷ ತಡೆಯಪ್ಪ ಪಡಿಸಿದ್ದೀನಿ. ಅದಕ್ಕೂ ಹಂಗೆ ಸ್ವಲ್ಪ ಹಂಗೆ ಇಡು. ನಾವು ಚಂದ ತಡಿ ನೋಡು. ಅಲ್ಲಿ ಹೋಗಿ ಜಿಜಿ ಮಾಡಿ ಹೋಗು. ಚೆನ್ನಾಗಿ ಬರ್ಬೇಕು ನೋಡ್ರಿ. ನೀವು ಒಮ್ಮೆ ತಲೆ ಕೆಟ್ಟಿರ್ತದೆ ಉಪ್ಪು. ನಾ ಒಂದೆರಡು ಸೆಟ್ಸ್ ಚಲೋ ಬರೋಣ ಅಂತ ಅಂದ್ಕೊಂಡಿದ್ದೆ. ಹಿಟ್ಟು ಚೆನ್ನಾಗಿ ಉಬ್ಬೇಕಲ್ಲ ದೂರಾಗ, ಅದಕ್ಕೆ ಚೆನ್ನಾಗಿ ಬಂದ. ಎರಡೊಂದು ಸ್ನಾನ ಆಯ್ತು. ಸೊ ಸ್ನಾನ ಆಗಿರೋದ್ರಿಂದ ದೇವ್ರ ದೀಪ ಹಚ್ಬಿಡ ಅಂತಂದೆ. ಮ್ಯಾಚ್ ಬಾಕ್ಸ್ ಅದು ಹತ್ತನ ಹೊಲ್ದಂತ. ಹಂಗಾದ್ರೆ ಮಾಮನ ಕರಿ ಅಂತಂದು ಹೇಳಿದೆ. ಸೊ ನಮ್ಮ ತಮ್ಮ ಬಂದು ಈಗ ನೋಡ್ರಿ ದೇವ್ರಿಗೆ ಅವನ ದೀಪ ಹಚ್ಚಾಕತ್ತಾನ. ಸೊ ಎಸ್ ನೋಡ್ರಿ ಫ್ರೆಂಡ್ಸ್, ಪಡ್ಡು ಎಷ್ಟು ಚೆನ್ನಾಗಿ ಬರಾಕತ್ತಾವ ಅಂತೇಳಿ. ಒಮ್ಮೆ ಬಂದ ಎಷ್ಟು ಚೆನ್ನಾಗಿ ಬರ್ತಾವೆ ನೋಡ್ರಿ. ಮೆಟ್ಟು ಕಾಡಿರ್ತದ, ಬರೋದನ ಇಲ್ಲ. ಸೊ ಎಸ್ ನೋಡ್ರಿ ಮಸ್ತ್ ಬಿಸಿ ಬಿಸಿ ಪಡ್ಡು ರೆಡಿ ಅದು. ಸೊ ನೋಡ್ತಾ ಇರ್ಬೋದು. ಬರ್ರಿ ನಾಷ್ಟ ಮಾಡೋಣ ಅಂತ. ಪಡ್ಡಂಕರ ಸಕ್ಕತ್ತಾಗಿ ಬಂದವು. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಸ್ಪಾಂಜಿ ಥರ ಆಗ್ಯಾವ ಅಂಥೇಳಿ. ನೋಡ್ರಿ ಸಖತ್ತಾಗಿ ಮಾತ್ರ ಈ ಸಲ ಪಡ್ಡು. ನಾನು ಅಂದ್ಕೊಂಡಿದ್ದೆ ಎಷ್ಟಕ್ಕೊಂದು ದಿನ ಆಯಿತು, ತಿಂಗಳಾನ್ಗಟ್ಲೆನ ಆಗೈತಿ ಪಡ್ಡು ಮಾಡ್ಲಾರ್ದ. ಸೊ ಚೆನ್ನಾಗಿ ಬರೋಂಗಿಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ಪಡ್ಡು ನಂದು ಅಂದ್ರೆ ಪಡ್ಡಿನ ಹಂಚಿ ಯೂಸ್ ಮಾಡಿರಲ್ಲ ಒಟ್ಟು. ಸೊ ಚಲೋ ಬರ್ತಾವೋ ಇಲ್ಲ, ಒಂದು 2 ಸಲ ಬೇಕಾಗತ್ತೆ ನಾ ಚಲೋ ಬರೋಕ್ಕಂತ ಅಂದ್ಕೊಂಡಿದ್ದೆ. ನೋಡಿರಿ ಮಸ್ತ್ ಬಂದವು. ಹೆಸರಿಗೆ ನೋಡ್ರಿ ಮೊಮ್ಮಕ್ಳು ಈಗ ಈವ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡಿದೆ. ನಾಷ್ಟ ಅದು ಮಾಡ್ಕೊಂಡಿಂದ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಗಿಟ್ಟೆ ಎಲ್ಲ ತೊಳೆದಾಕಿದೆ. ಯೂನಿಫಾರ್ಮ್ ಎಲ್ಲ ಇದ್ದು ಸೌನೆಲ್ಲ ತೊಳೆದಾಕಿ
ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಈಗ ನೋಡ್ರಿ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮು. ಏನಾರು ತಿನ್ನಬೇಕು ಅಂತೇಳಿ ಅನಿಸ್ತಿರ್ತೈತೆ ನೋಡ್ರಿ. ಈವ್ನಿಂಗ್ ಆಯಿತು ಅಂತೇಳಿ. ಆ್ಯಂಡ್ ಬೆಂಗಳೂರಿನಾಗಿದ್ದ ಮಾಮ ಬಂದಿದ್ರಲ್ಲ, 2ನೇ ಮಾಮ. ಸೊ ಅವ್ರು ಬರುವಾಗ ರಸ್ಕ್ ತೊಗೊಂಬಂದಿದ್ರು. ಸೊ ಹಂಗೆ ಇದು ತಿಂದೇ ಇರಲಿಲ್ಲ. ಹಾಗಾಗಿ ಹಾಲು ಇದ್ವಲ್ಲ, ಸೊ ಹಾಲು ಮತ್ತು ರಸ್ಕು ತಿಂದ್ರಾಯ್ತು ಅಂತೇಳಿ ತಿನ್ನಕ್ಕಂತೀನಿ. ಇವನು ಹೆವಿಯಾಗಿ ಜಾಸ್ತಿ ತಿಂದ್ರೂ ಅದು ಆಮೇಲೆ ಹೀಟ್ ಆಗುತ್ತೆ. ಸೊ 2-3 ಅಷ್ಟು ತಿಂದ್ರಾತು ಅಂತೇಳಿ ತಿನ್ನಕ್ಕಂತೀನಿ. ಅರುಣು ಅವನಿಗೂ ಹಾಕಿಕೊಟ್ಟೆ. ಸೊ ಅವನು ತಿಂದ. ಆ್ಯಂಡ್ ಯಾರಿಗೆಲ್ಲ ಹಿಂಗೆ ಚಹಾ ಜೋಡಿ, ಹಾಲು ಜೋಡಿ, ಹಿಂಗೆ ರಸ್ಕ್ ತಿನ್ನಕ್ಕೆ ಇಷ್ಟ, ರಸ್ಕ್ ಇರಲೇಬೇಕು ಅನ್ನೋರು ಕಮೆಂಟ್ ಮಾಡಿ ಹೇಳ್ರಿ. ಬಂದೆ. ಮುದ್ದೆ ಮಾಡ್ಬೇಕು. ಮಾಡಲೇನೇ ಮಾಡಲಿ ಇನ್ನೂ ಸಕ್ಕೊಂಬರ್ಬೇಕಿಲ್ಲ, ಅದ್ರಾಗ ಅಷ್ಟು ತಿಂತಿದ್ವಿ. ಇದು ONE1 2W2 ಇದು ಬರೀ ನಾವು ಮೂರ ಬರ್ಯಾವ ಏನು ನಾಲ್ಕು ಬರೆಯಂಗಿಲ್ಲ. ಏನು ಮೂರ ಪೇಜ್ ಬರ್ಯಾವ. ಅದೊಂದು ಪೇಜ್ ಬರೀ ಬರೀ ಹಾಕಿನಿ ಭಾಳ ONE1 50 ಮಟ್ಟ ಬರೀ 50 ಮತ್ತೆ ಈಜಿ ಐತಿ. ಬಂಗಾರಕ್ಕೆ ಏನು ನೋಡು, ತಿರುಪತಿ ದಾರ ಹಾಕಿರ್ ಕಳ್ಕೊಂಬರ್ತಾನ ಅಂತೇಳಿ ಸುತ್ತಿಸ್ಕೊಂಬಂದ್ರ ನಾನು ಸತ್ತ ಕಳ್ಕೊಂಬ ಇಲ್ಲ ನೋಡ್ಕೊಂಡ ಕಲ್ದೈತಿ. ಹಚ್ಚಿದ್ಲು ಪಾಣಿಕ ಗೊತ್ತಾ ಚಳಿಕೆ ಅದು ಮೂರ ಹೋಗೈತಿ. ಅದರ ಜೀವನಕ್ಕೆ ಇತ್ತು. ನಮಗೂ ಹಚ್ಚಿಲ್ಲ. ಸಂಡೇ ಅಲ್ಲ, ಬಿಸಿ ಇರ್ತಾ. ಸಂಡೇ ಫ್ರೀ ಇರ್ತಾವ ಅಂತಂದ್ರೆ ಸಂಡೇನ ಬಿಸಿ ಇರ್ತಾವ ಆಕೆ. ಮಮ್ಮಿ ಎಂತ ಬಾಯ್ಲ್ ಹಾಕೋತಾರಲ್ಲ ಅಂತ ಕೊಡು ಹಾಕಸ್. ಹಾ ತಿಂತಾವ ಕವರ್ ಬಾಯ್ಲ್ ಹಾಕೋತಾರ. ಅದು ಅದು ನಡಿ ಗೊಳಪಿದ್ರಿ ಉಪ್ಪನ ಆಗಿಲ್ಲ, ಸಪ್ಪದ ಮುತ್ತೊಂಬರ್ತೀನಿ ಸರಿ. ಏ ಬೇಡ, ನೀವು ಉಪ್ಪಿದ್ದು ಇಲ್ಲಾರ್ದತ್ತೀನಿ, ನಾವು ಉಪ್ಪಿಗೆ ಹಾಕ್ಕೊಂಡು ತಿಂತೀನಿ. ಹೋಯ್ ಬಾ. ಉಂಡಿ ಇನ್ನ ಮೂರು ಉಂಡೆ ಅದ ನೋಡು ಪಂಚಮಿ. ಹೇಳ್ತೀನಿ ಅದು ಪಂಚಮಿ ಆಗಿ. ನಾಳೆಗೆ ಯಾವಾಗ ಆತಲ್ಲ, ಮಂಗಳವಾರ ಆತ, ಬುಧವಾರ ಗುರುವಾರ ಆತಲ್ಲ. ಇನ್ನೊಂದು 2-3 ದಿನಕ್ಕೆ 1 ವಾರ ಆಗತ್ತ ಪಂಚಮಿ ಆಗಿ. ಇನ್ನ 3 ಉಂಡೆ ಅದ ನೋಡ್ರಿ. ತಿಂದೇ ಇಲ್ಲ. ಸೊ ಈಗ ಹಸ್ಬೆಂಡು ಮಾರ್ಕೆಟಿಗೆ ಹೊಂಟ್ರು. ಅವ್ರು ಹೋಗಿ ಬರೋದ್ರೊಳಗೆ ಮುದ್ದೆ ಮಾಡಬೇಕು. ಅವನು ಬರ್ತಾನಂತ ಮಾರ್ಕೆಟಿಗೆ. ಸೊ ಈಗ ಹಸ್ಬೆಂಡ್ ಮತ್ತು ಅರ್ವಿನ್ ಇಬ್ರು ಮಾರ್ಕೆಟಿಗೆ ಹೊಂಟ್ರು ನೋಡ್ರಿ. ಹಸ್ಬೆಂಡ್ ಹೊಂಟಿದ್ರು. ಸೊ ಅವ್ರು ಹೋಗೋದು ನೋಡಿ ನಾನು ಬರ್ತೀನಿ ಪಪ್ಪ ಅಂತೆ, ಅವನು ಹೊಂಟಾನ. ಆ್ಯಂಡ್ ಸೊ ಅವ್ರು ಹೋಗಿ ಬರೋದ್ರೊಳಗೆ ನಾನು ಮುದ್ದೆ ಮಾಡಿಬಿಡ್ತೀನಿ. ಮುದ್ದೆ ಜೋಡಿ ನುಗ್ಗೆ ಸೊಪ್ಪು ಸಾಂಬಾರು ಮಾಡೋಣ ಅಂತೇಳಿ ಬ್ಯಾಳಿ ಮತ್ತು ಸೊಪ್ಪು ಹಾಕಿ ಕುದಿಸ್ಕೊಂಡೀನಿ. ಕುದ್ದೈತಿ. ಅದು ಈಗ ಕುಕ್ಕರ್ ಕೂಲ್ ಆದ ನಂತರ ಒಗ್ಗರಣೆ ಕೊಡ್ತೀನಿ. ಸೊ ಅಷ್ಟರೊಳಗೆ ಮುದ್ದೆ ಮಾಡ್ಕೊತೀನಿ. ಏನು ತರಪ್ಪ ಅರವಿಂದ್? ಯಾಕೆ ಹೊಂಟಿ ಪಪ್ಪನ ಜೋಡಿ ಮಾರ್ಕೆಟ್ಗೆ? ಏನಾರು ತಗೋನಕಂತ ಏನಾರು ತಗೋನಕ ನೋಡಲ್ಲಿ ಸ್ಕೆಚ್ ಹಾಕಿನ ನೀ ಹಂಗ ಬರ್ತಾನ ಬಾನಿ ನಾನು ಬೇಡ ಏನಾರು ನೋಡಲ್ಲಿ ಇದಕ್ಕೆ ಬರಾಕತ್ತೀನಿ ನೀನು. ಉಂಡಿದ್ದೀನಿ ಅರವಿಂದ್. 2 ಅದ ನೋಡು. ಏನಾರ ಕೊಡಿಸ್ಬೇಕಂತ ಕೊಡಿಸ್ಕೊಂಬ. ಹಂಗಿದ್ರು ಏನು ಕೇಳಕತ್ತ ನೋಡವ. ಏನು ಕೇಳು? ಏನಂತ ನೋಡ್ತೀನಿ. ಅಲ್ಲಿ ಹೋಗಿ ನೋಡಿನ ತಗೊಂಬ.
ನಾ ಹಂಗ ಹೊಂಟೇನ ಅಂತ ಅನ್ಕೊಂಡಿವಿ ಹೇಳಿದ್ದೆ ಈಗ ಹಂಗಾರ ಅದು ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಹೋಗಿ ನೋಡಿ ತಗೋಣ ಇವ. ಕರ್ಕೋ. ಹೋಗ್ ಸಮಾಧಾನ ಹೋಗ್. ಚಿನ್ನ ಕೊಡ್ಸ್ಕೊಂಡ್ ಬರ್ತೀನಿ ಅಂದ್ರೆ ಬಾ. ಏನ ಬಾ, ತಿನ್ನಕ್ಕಾದ್ರೆ ಅಷ್ಟ ಬಾ, ಚಿನ್ನ ಕೊಡ್ಸ್ಕೊಳ್ದು ಅದ್ರ ಮತ್ತೆ ಹೋಗ್ ಸಮಾಧಾನ ಹೋಗ್. ಬೇಡ, ತಿನ್ನಕ್ಕೆ ಅಷ್ಟ ಕೊಡಿಸ್ಕೊಳ್ದು ಅದು ಬಾ. ಓಕೆ, ನೀನು ಓಡಿ ಹೋಗ ನಿಮ್ಮ ಮಾಮನ ಜೋಡಿ ಓಡಿ. ನಾನು ಬರ್ತೀನಿ ಮಾಮ ಅಂತೆ ಮಾರ್ಕೆಟಿಗೆ ಕರ್ಕೊಂಡು ಹೋಗಲ್ಲ ಅಂತ ಸಣ್ಣ ಕೂಸು ಕೈ ಹಿಡಿದು ಬಾರಪ್ಪ ಕಂದ ಅಂತ ಕರ್ಕೊಂಡು ಅವ್ ಬರ್ತೀನಿ ಬಪ್ಪ ನೀನು ಬರ್ತೀನಿ ಮಾಮ ಅನ್ಬೇಕಿತ್ತ. ನಾ ಅವನ್ಗತ್ತೆ ನೀನು ಅನ್ಬೇಕಿತ್ತು, ಏನಾರು ತಗೋತೀನಿ ಮಾಮ ನೋಡಲ್ಲಿ. ನಡಿಯಪ್ಪ. ನಮ್ಮ ತಮ್ಮಗೆ ಹಂಗೆ ಕಾಮಿಡಿ ಮಾಡಕ್ಕಂತಿದ್ದೆ ಅವಾಗ ಕಾಡಕ್ಕಂತೇಳಿ. ಸೊ ಹಸ್ಬೆಂಡ್ ಮಾರ್ಕೆಟ್ಗೆ ಹೋಗಿಂದ ನಾನು ಪಟ ಅಂಥೇಳಿ ಸಾಂಬಾರಿಗೆ ಒಗ್ಗರಣೆ ಇಕ್ಬಿಟ್ಟೆ ಆ್ಯಂಡ್ ಮುದ್ದೆನೂ ಮಾಡಿದೆ ನೋಡ್ರಿ. ಸೊ ಅವ್ರು ಬಂದಿಂದ ಈಗ ಊಟಕ್ಕೆ ಕೊಡಕ್ಕಂತೀನಿ, ಊಟ ಮಾಡಕ್ಕಂತಾರ. ಸೊ ಅವ್ರಿಗೆ ಊಟಕ್ಕೆ ಕೊಟ್ಟು ಆಮೇಲೆ ನಾನು ಇನ್ನೂ ಸ್ವಲ್ಪ ಒಂದು 2 ಸೆಟ್ ಆಗುವಷ್ಟು ಪಡ್ ಮಾಡೋಷ್ಟು ಹಿಟ್ಟಿತ್ತು. ಸೊ ನಾನು ಪಡ್ ಮಾಡಿಕೊಂಡು ತಿಂದೆ. ಸುಮ್ಮನೆ ವೇಸ್ಟ್ ಆಗುತ್ತೆ ಮತ್ತು ಚೆಲ್ಬಾಗತ್ತಿ ಹಿಟ್ಟು ಅಂತೇಳಿ. ಸೊ ಅದನ್ನ ಮಾಡಿಕೊಂಡು ತಿಂದೆ. ಅವನು ಅರ್ವಿನ್ನೂ ಪಡ್ ತಿಂದು ಮಲ್ಕೊಂಡು ಆಲ್ರೆಡಿ ಮಲ್ಕೊಂಡನ. ಹಸ್ಬೆಂಡ್ ಅವ್ನು ತಿನ್ನಂಗಿಲ್ಲ ಪಡ್ಡು, ಅಷ್ಟು ಲೈಕ್ ಆಗಂಗಿಲ್ಲ, ಅವ್ರಿಗೆ ಇಷ್ಟ ಆಗಂಗಿಲ್ಲ. ಅವ್ರಿಗೇನಿದ್ರು ಹಿಂಗೆ ಮುದ್ದೆ, ಸಾಂಬಾರು, ರೊಟ್ಟಿ, ಪಲ್ಯ. ಸೊ ಇದಿಷ್ಟಿದ್ರೆ ಸಾಕು ನೋಡ್ರಿ. ಇದಿಷ್ಟು ಬಿಟ್ಟರೆ ಬೇರೆ ನಮ್ಗೆ ಚಪಾತಿ ಬೇಕು, ವೆರೈಟಿ ನಾಷ್ಟ ಬೇಕು. ಸೊ ಈ ರೀತಿ ಎಲ್ಲ ಹಸ್ಬೆಂಡಿಗೆ ಇಷ್ಟ ಆಗಂಗಿಲ್ಲ. ರೊಟ್ಟಿ ಪಲ್ಯ ಮುದ್ದೆ ಇದಿಷ್ಟಿಟ್ರೆ ಸಾಕು ಊಟಕ್ಕೆ. ಅವ್ರಿಗೆ ಬೇರೆ ಏನೂ ಬಗ್ಸಂಗಿಲ್ಲ ಅವರು. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಈ ಡೇ ಬ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ. ಐ ಹೋಪ್ ಈ ಬ್ಲಾಗ್ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.